ಬನ್ನಿ ಇವತ್ತು ನಾವು ಅರ್ಕ ಅನುಗ್ರಹ ಆಸ್ಪತ್ರೆಯ ಬಗ್ಗೆ ಸ್ವಲ್ಪ ಮಾತಾಡೋಣ. ಅವರ ಆರೋಗ್ಯ ಸೇವೆಗಳ ರೀತಿ ನೀತಿ ಹೇಗಿದೆ ಅಂತ ನೋಡೋಣ. ನಮ್ಮಲ್ಲಿ ಎಷ್ಟೋ ಜನರಿಗೆ ಈ ಅನುಭವ ಆಗಿರುತ್ತೆ ಅಲ್ವಾ? ಇದ್ದಕ್ಕಿದ್ದ ಹಾಗೆ ಬೆನ್ನಲ್ಲೋ ಪಕ್ಕಿಲುಬ್ಬಲ್ಲೋ ಒಂದು ಚುರುಕ್ ಅಂತ ನೋವು. ಏನಿದು ಅಂತ ತಲೆ ಕೆಡಿಸ್ಕೊಂಡಿರ್ತೀವಿ. ಅಷ್ಟೇ ಇಂತಹ ಸಂದರ್ಭಗಳಲ್ಲಿ ನಮಗೆ ಬೇಕಾಗೋದು ಒಂದು ನಂಬಿಕೆಸ್ಥ ವೈದ್ಯಕೀಯ ಸಲಹೆ. ಅರ್ಕ ಅನುಗ್ರಹ ಆಸ್ಪತ್ರೆ ಅಂದ ತಕ್ಷಣ ನೆನಪಾಗೋದೇ ಅವರ ಈ ತತ್ವ. ಇಲ್ಲಿ ಬರೀ ಚಿಕಿತ್ಸೆ ಮಾತ್ರ ಅಲ್ಲ, ಜೊತೆಗೆ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಗುಣಮುಖರಾಗ್ಬೋದು ಅನ್ನೋ ಒಂದು ಭರವಸೆ ಸಿಗತ್ತೆ. ಹಾಗಾದ್ರೆ ಅವರ ಮುಖ್ಯ ಗುರಿ ಏನು? ಸಾಧ್ಯವಾದಷ್ಟು ಬೇಗ ಗುಣಮುಖರಾಗಲು ಸಹಾಯ ಮಾಡೋದು. ಅದಕ್ಕಾಗಿ ಅವರು ಆಧುನಿಕ ಅಂದ್ರೆ ಲೇಟೆಸ್ಟ್ ಟೆಕ್ನಾಲಜಿ ಮತ್ತು ಸಾಕ್ಷಿ ಆಧಾರಿತ ಚಿಕಿತ್ಸೆಗಳನ್ನೇ ಬಳಸ್ತಾರೆ. ಅಷ್ಟೇ ಅಲ್ಲ, ರೋಗಿಗಳಿಗೆ ಮಾನಸಿಕವಾಗಿ ಧೈರ್ಯ ತುಂಬೋದು ಕೂಡ ಅಷ್ಟೇ ಮುಖ್ಯವಂತ ನಂಬಿದ್ದಾರೆ. ಸರಿ, ಇಷ್ಟೆಲ್ಲ ಪರಿಣಿತಿ ಎಲ್ಲಿಂದ ಬಂತು? ಇದರ ಹಿಂದಿರೋದು ಒಂದು ದೊಡ್ಡ ಪರಂಪರೆ. ಅದರ ಸಂಸ್ಥಾಪಕರ ದಶಕಗಳ ಶ್ರಮ ಮತ್ತು ಸಮರ್ಪಣೆಯ ಕಥೆ ಇದು. ಈ ಸ್ಲೈಡ್ ನೋಡಿದ್ರೆ ನಮಗೆ ಗೊತ್ತಾಗತ್ತೆ ಈ ಆಸ್ಪತ್ರೆಯ ಅಡಿಪಾಯ ಎಷ್ಟು ಗಟ್ಟಿಯಾಗಿದೆ ಅಂತ. ಒಂದ್ ಕಡೆ ಡಾಕ್ಟರ್ ರಮೇಶ್ ಮಾಕಂ, ಇನ್ನೊಂದ್ ಕಡೆ ಡಾಕ್ಟರ್ ಸರಸ್ವತಿ ರಮೇಶ್. ಡಾಕ್ಟರ್ ರಮೇಶ್ ಅವರು ಕನಿಷ್ಠ ಆಕ್ರಮಣಕಾರಿ ಶಸ್ತ್ರಚಿಕಿತ್ಸೆಯಲ್ಲಿ, ಅಂದರೆ ಮೈಗೆ ಹೆಚ್ಚು ಗಾಯ ಮಾಡದೆ ಸಣ್ಣದೊಂದು ಕೋತುದಿಂದಾನೇ ಆಪರೇಷನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಡಾಕ್ಟರ್ ಸರಸ್ವತಿ ಅವರಾದರೆ ಸಮಗ್ರ ಆರೋಗ್ಯದ ಮೇಲೆ ಗಮನ ಕೊಡ್ತಾರೆ. ನೋಡಿ, ಲ್ಯಾಪರೋಸ್ಕೋಪಿಕ್ ಅಂದ್ರೆ ಅದೇ ಸಣ್ಣ ಛೇದನದ ಮೂಲಕ ಮಾಡುವ ಸರ್ಜರಿ. ಇದರಿಂದ ರೋಗಿಗಳು ಎಷ್ಟು ಬೇಗ ಚೇತರಿಸ್ಕೊಡ್ತಾರೆ ಗೊತ್ತಾ? ಸರಿ, ಸಂಸ್ಥಾಪಕರ ಬಗ್ಗೆ ತಿಳ್ಕೊಂಡ್ವಿ. ಈಗ ಅವರ ಜೊತೆ ಕೆಲಸ ಮಾಡೋ ದೊಡ್ಡ ತಂಡದ ಬಗ್ಗೆ ನೋಡೋಣ. ಈ ಪರಿಣತಿಯ ಪರಂಪರೆ ಇಡೀ ಸಂಸ್ಥೆಯಲ್ಲಿ ಹೇಗೆ ಹರಡಿದೆ ಅಂತ. 30ಕ್ಕೂ ಹೆಚ್ಚು ವರ್ಷಗಳು. ಯೋಚನೆ ಮಾಡಿ, ಇಲ್ಲಿರೋ ಹೆಚ್ಚಿನ ತಜ್ಞರಿಗೆ 3 ದಶಕಗಳಿಗೂ ಹೆಚ್ಚಿನ ಅನುಭವ ಇದೆ. ಅಂದ್ರೆ ಇದರ ಅರ್ಥೇನು? ಇಲ್ಲಿ ಸಿಗೋ ಆರೈಕೆ ಅತ್ಯಂತ ಅನುಭವಿ ಕೈಗಳಿಂದ ಸಿಗುತ್ತೆ. ಇದು ರೋಗಿಗಳಿಗೆ ಒಂದು ದೊಡ್ಡ ಧೈರ್ಯ, ಒಂದು ನಂಬಿಕೆ ಕೊಡುತ್ತೆ ಅಲ್ವಾ? ಈ ಲಿಸ್ಟ್ ನೋಡಿ, ಒಂದೇ ಕಡೆ ಎಷ್ಟೊಂದು ಸ್ಪೆಷಾಲಿಟಿಗಳಿವೆ. ಮೂಳೆ ಚಿಕಿತ್ಸೆಯಿಂದ ಹಿಡಿದು ಹೃದಯ, ಹೊಟ್ಟೆ, ಕಿಡ್ನಿ, ಶ್ವಾಸಕೋಶ, ಮಕ್ಕಳ ಆರೋಗ್ಯ, ನರರೋಗ, ಹೀಗೆ ಪ್ರತಿಯೊಂದು ಸಮಸ್ಯೆಗೂ ಇಲ್ಲೇ ಪರಿಹಾರ ಸಿಗುತ್ತೆ. ಅಂದ್ರೆ ಬೇರೆ ಬೇರೆ ಕಡೆ ಅಲೆಯೋ ಅವಶ್ಯಕತೆ ಇಲ್ಲ, ಎಲ್ಲವೂ ಒಂದೇ ಸೂರಿನಡಿ. ಇಷ್ಟೆಲ್ಲ ಪರಿಣತಿ ಇದೆ ಅಂತ ಹೇಳಿದ್ವಿ. ಅದಕ್ಕೆ ಒಂದು ಉದಾಹರಣೆ ನೋಡೋಣ ಬನ್ನಿ. ಇವತ್ತು ಬಹಳಷ್ಟು ಜನರನ್ನು ಕಾಡೋ ಕಿಡ್ನಿ ಕಲ್ಲುಗಳ ಬಗ್ಗೆ ಮಾತಾಡೋಣ. ಇದರಿಂದ ತಜ್ಞರ ಜ್ಞಾನ ಸಾಮಾನ್ಯ ಜನರಿಗೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಮೊದಲನೇದಾಗಿ, ಕಿಡ್ನಿ ಕಲ್ಲು ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಮೂತ್ರದಲ್ಲಿ ಕೆಲವು ರಾಸಾಯನಿಕಗಳು ಅಂದ್ರೆ ಕೆಮಿಕಲ್ಸ್ ಇರುತ್ತೆ. ಕೆಲವೊಮ್ಮೆ ಈ ಕೆಮಿಕಲ್ಸ್ ಗಟ್ಟಿಯಾಗಿ ಸಣ್ಣ ಸಣ್ಣ ಹರಳುಗಳಾಗತ್ತೆ. ಸಮಯ ಕಳೆದ ಹಾಗೆ ಈ ಹರಳುಗಳು ಒಂದಕ್ಕೊಂದು ಸೇರಿಕೊಂಡು ದೊಡ್ಡ ಕಲ್ಲಾಗುತ್ತೆ. ಯಾವಾಗ ಹೀಗಾಗುತ್ತೆ ಅಂದ್ರೆ, ನಮ್ಮ ಮೂತ್ರದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಈ ರಾಸಾಯನಿಕಗಳ ಅಂಶ ಜಾಸ್ತಿ ಆದಾಗ. ನೋಡಿ, ಕಿಡ್ನಿ ಕಲ್ಲುಗಳಲ್ಲಿ 4 ಮುಖ್ಯ ವಿಧಗಳಿವೆ. ಇದರಲ್ಲಿ ಕ್ಯಾಲ್ಸಿಯಂ ಕಲ್ಲುಗಳೇ ಜಾಸ್ತಿ. ಯಾಕಂದ್ರೆ ನಮ್ಮ ಆಹಾರ ಪದ್ಧತಿಯಿಂದಾಗಿ ಕೆಲವೊಮ್ಮೆ ಮೂತ್ರದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಆಗುತ್ತೆ. ಬೇರೆ ವಿಧಗಳೂ ಇವೆ, ಉದಾಹರಣೆಗೆ ಯೂರಿಕ್ ಆಸಿಡ್, ಸ್ಟ್ರೂವೈಟ್. ಆದರೆ ಪ್ರತಿಯೊಂದಕ್ಕೂ ಕಾರಣ ಬೇರೆ ಬೇರೆ, ಚಿಕಿತ್ಸೆಯೂ ಬೇರೆ ಬೇರೆ ಇರುತ್ತೆ. ಕಿಡ್ನಿ ಕಲ್ಲು ಬರೋಕೆ ಮುಖ್ಯ ಕಾರಣಗಳೇನು? ಇದರಲ್ಲಿ ನಂಬರ್ 1 ಕಾರಣ ಅಂದ್ರೆ ನೀರು ಕಡಿಮೆ ಕುಡಿಯೋದು. ದೇಹದಲ್ಲಿ ನೀರಿನಂಶ ಕಡಿಮೆ ಆದ್ರೆ ಈ ಸಮಸ್ಯೆ ಶುರುವಾಗುತ್ತೆ. ಅಷ್ಟೇ ಅಲ್ಲ, ಊಟದಲ್ಲಿ ಜಾಸ್ತಿ ಉಪ್ಪು, ಪ್ರಾಣಿಜನ್ಯ ಪ್ರೋಟೀನ್, ಸಿಕ್ಕಾಪಟ್ಟೆ ಸಕ್ಕರೆ ಇವೆಲ್ಲವೂ ರಿಸ್ಕ್ ಫ್ಯಾಕ್ಟರ್ಸ್. ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ಅಭ್ಯಾಸಗಳು ಕೂಡ ಆರೋಗ್ಯದ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ನೋಡಿ. ಸರಿ, ಕಾರಣಗಳೇನು ಅಂತ ಗೊತ್ತಾಯ್ತು. ಹಾಗಾದ್ರೆ ಇದನ್ನ ತಡೆಯೋದು ಹೇಗೆ? ಬರೀ ತಿಳ್ಕೊಂಡ್ರೆ ಸಾಲ್ದು, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಬನ್ನಿ ನೋಡೋಣ. ಇಲ್ಲಿರೋ 5 ಹಂತಗಳು ತುಂಬಾ ಸಿಂಪಲ್. ಮೊದಲನೇದು ನೀರು. ದಿನಕ್ಕೆ ಕನಿಷ್ಠ 2-3 ಲೀಟರ್ ನೀರು ಕುಡಿಲೇಬೇಕು. ಮೂತ್ರ ತಿಳಿ ಹಳದಿ ಬಣ್ಣಕ್ಕೆ ಬರೋವರೆಗೂ ಕುಡಿಬೇಕು. ಎರಡನೇದು, ಉಪ್ಪು ಕಡಿಮೆ ಮಾಡಿ. ಪ್ಯಾಕ್ ಮಾಡಿದ ತಿಂಡಿ ತಿನಿಸುಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಸಾಕು. ಮೂರನೇದು, ಕ್ಯಾಲ್ಸಿಯಂ ಇರೋ ಆಹಾರ ತಗೊಳ್ಳಿ. ಇದು ಕರುಳಲ್ಲೇ ಕಲ್ಲು ಉಂಟು ಮಾಡೋ ಆಕ್ಸಿಲೇಟನ್ನ ಹಿಡಿದಿಟ್ಕೊಳ್ಳುತ್ತೆ. 4ನೇದು, ಮಾಂಸಾಹಾರ ಸ್ವಲ್ಪ ಮಿತವಾಗಿರ್ಲಿ. ಕೊನೆಯದಾಗಿ 5ನೇದು, ನಿಂಬೆಹಣ್ಣು. ನಿಂಬೆ ಜ್ಯೂಸ್ ಕುಡಿಯೋದು ಅಥವಾ ಸಿಟ್ರಸ್ ಹಣ್ಣುಗಳನ್ನ ತಿನ್ನೋದು ಕಲ್ಲುಗಳು ಆಗದಂತೆ ತಡೆಯುತ್ತೆ. ನೋಡಿ, ಇವೆಲ್ಲ ಪಾಲ್ಸೋಕೆ ತುಂಬಾ ಸುಲಭ ಅಲ್ವಾ? ತಡೆಯೋದು ಹೇಗೆ ಅಂತ ನೋಡಿದ್ವಿ. ಆದ್ರೆ ಕೆಲವೊಮ್ಮೆ ಎಷ್ಟೇ ಜಾಗ್ರತೆ ಮಾಡಿದ್ರೂ ಸಮಸ್ಯೆ ಬರಬಹುದು. ಆಗ ವೈದ್ಯರ ಹತ್ರ ಯಾವಾಗ ಹೋಗ್ಬೇಕು ಅಂತ ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಈ ಲಕ್ಷಣಗಳು ಏನಾದ್ರೂ ಕಾಣಿಸ್ಕೊಂಡ್ರೆ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ಪಕ್ಕದಲ್ಲಿ ಅಥವಾ ಬೆನ್ನಲ್ಲಿ ವಿಪರೀತ ನೋವು, ಮೂತ್ರದ ಬಣ್ಣ ಬದಲಾಗೋದು, ನೋವಿನ ಜೊತೆ ವಾಂತಿ, ಜ್ವರ, ಶೀತ ಹೀಗೆ ಏನಾದ್ರೂ ಆದ್ರೆ
ತಕ್ಷಣ ತಜ್ಞರನ್ನ ಭೇಟಿ ಮಾಡೋದು ಒಳ್ಳೆಯದು. ಯಾಕಂದ್ರೆ ಸರಿ ಸಮಯದಲ್ಲಿ ಚಿಕಿತ್ಸೆ ತಗೊಂಡ್ರೆ ದೊಡ್ಡ ಸಮಸ್ಯೆಯನ್ನ ತಪ್ಪಿಸಬಹುದು. ಕೇಳಿ, ಇಲ್ಲಿ ಒಬ್ಬ ರೋಗಿ ಎಚ್.ಎನ್. ರವಿಕುಮಾರ್ ಅವರು ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ಡಾಕ್ಟರ್ ರಮೇಶ್ ಮಾಕಂ ಅವರ ಕೌಶಲ್ಯ ಮತ್ತೆ ಅವರು ತೋರಿಸಿದ ಕಾಳಜಿಗೆ ನಾನು ಆಭಾರಿ, ನನಗೆ ಅದ್ಭುತ ಅನುಭವ ಆಯಿತು ಅಂತ ಹೇಳಿದ್ದಾರೆ. ನೋಡಿ, ಇದೇ ತಜ್ಞರ ಅನುಭವ ಜನರಿಗೆ ಕೊಡುವ ಧೈರ್ಯ. ಹಾಗಾದ್ರೆ ಈ ಎಲ್ಲ ಮಾಹಿತಿಯಿಂದ ನಾವು ಕಲಿಬೇಕಾದ್ದೇನು? ನಮ್ಮ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋದು ಮೊದಲ ಹೆಜ್ಜೆ. ಅದನ್ನ ಕಾಪಾಡಿಕೊಳ್ಳೋ ಜವಾಬ್ದಾರಿ ನಮ್ಮದೇ. ಇವತ್ತಿನಿಂದಲೇ ನಮ್ಮ ಆರೋಗ್ಯಕ್ಕಾಗಿ ಒಂದು ಸಣ್ಣ ಹೆಜ್ಜೆ ಇಡೋಣ. ಏನಂತೀರಾ?